ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ 500 ಮದ್ಯದ ಅಂಗಡಿಗಳನ್ನು ಓಪನ್ ಮಾಡಲು ಒಲವು ತೋರಿಸ್ತಿದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಈ ಮದ್ಯದ ಅಂಗಡಿ ಓಪನ್ ಮಾಡೋದ್ರಿಂದ ಎಷ್ಟು ಅನಾನುಕೂಲ ಎಷ್ಟು ಅನುಕೂಲ ಎಂಬುದು ನಿರ್ಧಾರ ಮಾಡಬೇಕಾಗಿರೋರು ನೀವು. ನಮ್ಮ ಸ್ನೇಹಿತರೆ, ಈಗ ಸರ್ಕಾರ 500 ಮದ್ಯದ ಅಂಗಡಿ ಓಪನ್ ಮಾಡ್ತಿದೆ. ಸರ್ಕಾರ ಹೇಳೋ ರೀತಿ ಏನು ಅಂದ್ರೆ ಇದರಿಂದ ಆದಾಯ ಹೆಚ್ಚಾಗುತ್ತೆ. ಸ್ವಾಮಿ, ಆದಾಯ ಹೆಚ್ಚು ಬರುವಂತದ್ದಾದ್ರೆ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ತಿದೆ ಅಂತ ಗೊತ್ತಾ? ನೀವು ಮದ್ಯದ ಅಂಗಡಿ ಓಪನ್ ಮಾಡಿದಾಗ ಅದ್ ಮಧ್ಯದಲ್ಲಿ ಸೇವಿಸುವಂತಹ ಎಷ್ಟೋ ಬಡವರು ಅಥವಾ ಕೂಲಿ ಕಾರ್ಮಿಕರು, ರೈತರು, ಬಡವರೇ ಇದರ ವ್ಯಸನಗಳಿಗೆ, ಮದ್ಯ ವ್ಯಸನಗಳಿಗೆ ಹಾಳಾಗ್ತಿರೋದು. ಯಾರೇ ಶ್ರೀಮಂತಗಳು ಹಾಳಾಗ್ತಿಲ್ಲ. ಬೆಳಿಗ್ಗೆ ಅಂದ್ರೆ ಸಂಜೆ ಆದ್ರೆ ಬಾರಂಗಿ ಮುಂದೆ ಇರ್ತಾರೆ. ಇನ್ನು 500 ಅಂಗಡಿ ಬಾರಂಗಿ ಓಪನ್ ಮಾಡಿದ್ರೆ ಇನ್ನ ಜನರು ಏನ್ ಮಾಡ್ತಾರೆ ಹೇಳಿ? ರಸ್ತೆಯಲ್ಲೇ ಸಾಯ್ತಾರೆ. ಅದಕ್ಕೆ ಅಲ್ವಾ ರಸ್ತೆ ಅಪಘಾತದಲ್ಲಿ ಕುಡ್ದಿ ಅಪಘಾತದಲ್ಲಿ ಜಾಸ್ತಿ ಆಗ್ತಿರೋದು. ಯಾವ ಕಾರಣಕ್ಕೋಸ್ಕರ ನೀವು ಇನ್ನೂ 500 ಅಂಗಡಿ ತರ ಮದ್ಯದ ಅಂಗಡಿ ತೆರೆಯಕ್ಕೆ ಹೋಗ್ತಾ ಇದ್ದೀರಾ? ಬೇರೆ ರಾಜ್ಯದಲ್ಲಿ ನೋಡಿ, ಕೇರಳ ಅಂತ ನೋಡಲಿ, ಅದು ಆಕ್ಚುಲಿ ಪ್ರವಾಸೋದ್ಯಮಕ್ಕೆ ಫೇಮಸ್ ಆಗಿದೆ. ನಮ್ಮ ರಾಜ್ಯ ಕುಡುಕರ ರಾಜ್ಯ ಅಂತ ಫೇಮಸ್ ಆಗ್ಬೇಕಾ? ಒಂದು ಏರಿಯಾದಲ್ಲಿ ತಗೊಳ್ಳಿ, ಒಂದೇ ಏರಿಯಾದಲ್ಲಿ 8 ರಿಂದ 10 ಬಾರ್ ಅಂಗಡಿಗಳಿದೆ. ಯಾವ ಕಾರಣಕ್ಕೋಸ್ಕರ? ಗಂಡ ಹೆಂಡತಿ ಮಕ್ಕಳು ಡೈಲಿ ಕಿತ್ತಾಡ್ಬೇಕು ಅಂತಾರೆ ನಿಮ್ಮ ಪ್ರಕಾರ? ಇಲ್ಲಿ ಯಾರು ಶ್ರೀಮಂತರು ಬಂದು ಜಗಳಗಳ, ಶ್ರೀಮಂತರದ್ದು ಬಂದು ಇಲ್ಲಿ ದೊಡ್ಡದು ಗಲಾಟೆ ನಡೆಯಲ್ಲ. ಬರೋಂಥದ್ದೇ ದಿನನಿತ್ಯ ನಮ್ಮಂತ ಬಡವರು, ನಮ್ಮಂತ ಮಧ್ಯದ ವರ್ಗದವರು, ಕೂಲಿ ಕಾರ್ಮಿಕರು. ಯಾಕೆ ಅವ್ರನ್ನ ಹಾಳು ಮಾಡ್ಬೇಕು ಅಂತಾನೆ ನಿಮ್ಮ ಉದ್ದೇಶ? ನಿಮ್ಮ ಏನೇ ಇದ್ರು ರೆವಿನ್ಯೂ ಬರಬೇಕು ಅಂದ್ರೆ ಬೇರೆ ಯೋಜನೆಗಳಿದೆ, ಅದನ್ನ ತಗೊಬನ್ನಿ. ಈ ಬಾರ್ ಅಂಗಡಿಗೋಸ್ಕರ ನಿಮ್ಮ ರೆವಿನ್ಯೂಗೋಸ್ಕರ ಇದಿದ್ಯಾ? ಇದು ಖಂಡಿತವಾಗಿ ಹೇಳ್ತೀನಿ, ಇದು ಜನರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಎಷ್ಟೋ ಜನ ಅವರ ಆರೋಗ್ಯ ದೃಷ್ಟಿಯಿಂದ ನೀವು ನೋಡ್ತಾ ಹೋದ್ರೆ ಇನ್ನೂ ಹೆಚ್ಚು ಕೇಸ್ಗಳು ಆಗ್ತವೆ. ಆ ರಸ್ತೆ ಅಪಘಾತಕ್ಕೂ ಆಗ್ಬೋದು. ಇನ್ನೊಂದು ಅವ್ರ ಕುಡುಕರದಿಂದ ಎಷ್ಟೋ ಜನ ಗಂಡ ಹೆಂಡತಿ ಸಂಸಾರ ಹಾಳಾಗುವಂತ ಸ್ಥಿತಿ ಬರುತ್ತೆ. ಇದರೆಲ್ಲರ ಉದ್ದೇಶವನ್ನು ನೀನು ಗಮನ ಇಟ್ಕೊಂಡು ಈ ಏನು 500 ಬಾರ್ ಅಂಗಡಿ ತೆಗೆಯಕ್ಕೆ ಹೋಗ್ತೇವೆ ಅದ್ರ ಬಗ್ಗೆ ಕೈ ಬಿಡಬೇಕು ಅನ್ನೋದೇ ನಮ್ಮ ಸುದ್ದಿ ವಿಚಾರದ ಮನೆಯಾಗಿತ್ತು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.